ನಕ್ಕರೆ ಮಮಕಾರ ಹೌದಾ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ಹೌದು ಹೌದವ ನೀವೆಲ್ಲರೂ ನಕ್ಕರೆ ಸಂತೋಷಕರ ತಿಳ್ಕೊಂಡು ಬಹಳ ಚಂದವಾಗಿ ಕಾರ್ಯಕ್ರಮ ಕೊಡಬೇಕು ಅಂತ ತಿಳ್ಕೊಂಡು ನಾವೆಲ್ಲ ಬಂದಿದ್ವಿ ಕರೆ ಬಾಳ ಅರ್ಮಟದಿಂದ ಬಂದಿದೇವ ಕರೆ ಇರ್ಲಿ ಯಾಕಪ್ಪ ಅಂತಂದ್ರ ನಾವು ಮಾತನಾಡ್ತಕ್ಕಂಥ ನಾವು ಹಾಡ್ತಕ್ಕಂಥ ಮಾಡ್ತಕ್ಕಂಥ ಇಲ್ಲಿ ಅಮೋಘ ಸಿದ್ಧನ ಮುಂದೆ ಸೇವೆ ಹೌದು ಅವ್ರಿಗೆ ಸರಿ ಬಂದಿಲ್ಲಪ್ಪ ಅಂತಂದ್ರೆ ಹೆಚ್ಚಿಗೇನು ಮಾತನಾಡಲಾರದನೆ 5-10 ಮಿನಿಟ್ ಮೊಗಳಾಳ ಮಕ್ಕಳು ಏನೋ ಮಾಡುವಂತ ಸೇವಾದಲ್ಲಿ ತಪ್ಪದೋಷಗಳು ಕಂಡು ಬಂದರೂ ಕೂಡ ಈ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ತಪ್ಪು ಮಾಡಿದಾಗ ಆ ತಪ್ಪನ್ನು ಬದಿಗಿಟ್ಟು ಯಾವ ರೀತಿ ಒಪ್ಪನ್ನು ಸ್ವೀಕಾರ ಮಾಡ್ತೀರೋ ಆ ರೀತಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ತೊಡೆ ಮೇಲೆ ಕುಳಿತಾಗ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಹೌದು ಆ ಮಗುವನ್ನು ಹೊಡೆಯದೆ ಬಡಿಯದೆ ಎತ್ತಿ ಮುದ್ದಾಡಿ ಯಾವ ರೀತಿ ಮುದ್ದಾಡ್ತಿರೋ ಆ ರೀತಿ ಅದೇ ರೀತಿ ಮೊಗಳಾಳ ಮಕ್ಕಳ ಮಾಡಿರ್ತಕ್ಕಂಥ ತಪ್ಪಿನಲ್ಲಿ ತಪ್ಪನ್ನು ಬದಿಗಿಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಮತ್ತೊಮ್ಮೆ ಎದ್ದೆದ್ದು ಬಂದು ಕಾಲು ಬೀಳುವುದಾಗುವುದಿಲ್ಲ ಆಗುವುದಿಲ್ಲ. ನಿಮ್ಮ ಮೈಕನಿ ಪಾದ ತಿಳ್ಕೊಂಡು ಎಲ್ಲರಿಗೂ ಇಲ್ಲಿಂದ ಹಣೆಚ್ಚು ನಮಸ್ಕಾರವನ್ನ ಮಾಡಿ 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 5 ನಿಮಿಷದ ಒಳಗೆ ಮಾತು ಮುಗಿಸಿ ಸಂದು ಕೊಡಬೇಕಾಗ್ಯದ. ಸಂದು ಕೊಡ್ಬೇಕಲ್ಲ ಮತ್ತೆ ಬಹಳ ಮಾತಾಡೋದು ಬಹಳ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ಇಂಥ ಜನ ನಾವ್ ಎಲ್ಲಾ ಬಾಗಲಕೋಟೆ ಜಿಲ್ಲಾದಾಗ ಎಲ್ಲಾ ಕಡೆ ಕಾರ್ಯಕ್ರಮ ಮಾಡಿದೀವಿ. ಬೀರು ಮಾಸ್ತರ್ ಬಂದ್ರು, ಶ್ರೀಕಾಂತ್ ಗೌಡ್ರು ಬಂದಿದ್ರು. ಒಂದೊಂದು ಸಂದರ್ಭದಾಗ ಎಟ್ರ ಮಠ ನೆದರ್ ಹಾಯ್ತಿತ್ಲ ಅಲ್ಲಿ ಮಠ ಜನ ಕೂಡಿತ್ಕರೆ. ಬಾಗಲಕೋಟೆ ಜಿಲ್ಲಾದಾಗ ಹಿಂಗ ಯಾವತ್ತು ಕಾರ್ಯಕ್ರಮ ಕೊಟ್ಟಿಲ್ಲ, ಯಾವತ್ತು ಹಾಡಿಲ್ಲ. ಎಲ್ಲಾರ ಆಗ್ಯದಪ್ಪ ಅಂದ್ರೆ ಈ ನೀರಿಲಿ ಕೆರೆಯ ಗ್ರಾಮ ಅನ್ನುವಂತ ಮಾತು ನೆನಪಿಗೆ ಬರ್ಲಾಕತ್ತದ. ನಿಮ್ಮ ಊರ ಮರ್ಯಾದೆ ಹಾಡವ್ರ ಕಡೆ ಇರ್ತದ, ಹಾಡವ್ರ ಹೇಳೋರು ಇದ್ದಂಗ. ಸುದ್ದಿ ಮತ್ತೊಂದು ಊರಿಗೆ ನಮಗೇನ ಆಗದಾಗ ಆಗ್ತದ. ನಿನ್ನೆ ಲಚ್ಚಾನ ಗ್ರಾಮದಾಗ ಬರೀ 2 ಸಂದ್ ಹಾಡಿದ್ವಿ ಕರೆ. 2 ಸಂದ್ ಹಾಡಿದ್ರು ಕೂಡ 10 ಗಂಟೆಗೆ ದಿಮ್ ಇಟ್ಟಿದ್ದು ಹುಟ್ಟಿಗೆ ರಾಯಪ್ಪನ ನಾವ 7-8 ತನ ಹಾಡ್ಯಾವು. ಸಿದ್ಧರು ಶರಣರು ವಿಷಯ ಇಟ್ಟು ಬಂಧುಗಳ ಇದ ಅಮೋಘ ಸಿದ್ಧನ ಮೇಲೆ ಸಾಕ್ಷಿ ಮಾಡಿ ಹೇಳ್ತೀನಿ, ಕೈ ಎತ್ತಿ. ಆ ಲಚ್ಚಾನದ ಸಿದ್ಧಲಿಂಗನ ಮಠದಾಗ 2 ಸಂದ್ ಹಾಡಿದ್ರು ಕೂಡ ಬೆಳಗಿನ 7 ಗಂಟೆ ಮಠ ಹಾಡಿದ್ರು. 2 ಸಂದ್ ಹೆಂಗ್ ಹಾಡಿರ್ಬೇಕು? ಮತ್ತ ಅವರು ಹಾಡಿಕೆ ಕೇಳವ್ರಲ್ಲ, ನೀವು ಹಾಡಿಕೆ ಕೇಳವ್ರನಿ ಎಲ್ಲ. ಅವ್ರು ಬೇರೆ ಕೇಳ್ತಾರೆ, ಈ ಕಡೆ ಬೇರೆ ಕೇಳ್ತಾರೆ. ಇಲ್ಲ, ಅದಕ್ಕಾಗಿ ಇರ್ಲಿ. ಅದಕ್ಕಾಗಿ ಮೊದಲೇ ತಪ್ಪ ಆಗ್ಯದ, ನಮ್ಮ ಮುಗಳಾಳ ಮೇಳಿನಲ್ಲಿ ತಪ್ಪ ಆಗ್ಯದ ಅನ್ನುವಂತ ಮಾತ ಹೆಚ್ಚಿಗೆ ಮಾತನಾಡಲಾರ್ದನೆ. ಅದಕ್ಕಾಗಿ ಬಹಳ ಜನ ಮಕ್ಕಳು ಕೂಡಿದಕ್ಕರೆ ತಾಯಿ ಬಳಗದವ್ರು ಎಲ್ಲರೂ ಕೂತದ್ದು ಕಂಡ ಬಹಳ ನಗನಗತ ಮಾತು ಹೇಳ್ಬೇಕಂತೇಳಿ ಬಹಳ ಖುಷಿದಿಂದ ಬಂದಿದ್ನಿ. ಈ ತಮ್ಮನ ಕಚ್ಚಿ ಇಲ್ಲೇ ಕಟ್ಟಬೇಕಂತ ಮಾಡಿದ್ದಿನ. ಏನ್ ಬೇಡಲ್ರಿ, ಸುಮ್ಮನೆ ಹೋಗೋಣ. ಮೂರಿಗೆ ಅವ್ರು ನಾವು ಕೂಡ ಇಲ್ಲ, ಅವ್ರು ನಾವು ಕೂಡ ಹೋಗೋದ್ರಿಂದ ಬಂದ ಬಾಳೇನು ಮಾತನಾಡಲಾರ್ದೆ ಅಕ್ಕ ತಮ್ಮನ ವಿಷಯ ತಮ್ಮ ಬಹಳ ಚಂದ ಮಾತಾಡಿದ. ನಮ್ಮ ಅಣ್ಣ ಹೇಳಿದ ತಮ್ಮ ನಿನಗ ಅಣ್ಣ ನನಗ ತಮ್ಮ. ತಮ್ಮ ಏನ್ ಹೇಳಿದಪ್ಪ ಅಂದ್ರ, ಯಾಕ ಕಾಡ ರುದ್ರಭೂಮಿ ಕೊದಲಿಗೆ ನಂದನ ಬಣದ ಕಂಚಾಳದ ಆಲದ ಮರದಾಗ ಬೀರದೇವರು ತೊಟ್ಲಾ ಕಟ್ಟಿ ಬಂದಿದ್ರು ದೈತರು. ಹೌದು, ಅವಾಗ ಆಡ ಕೈ ಕೊತ್ತ ಅದೇ ಕಾಡ ರುದ್ರಭೂಮಿಗೆ ನೀ ಬಂದಿದ್ದಿ ಕರೆ. ಅಲ್ಲೇ ನಾನು ಬಿಡಬೇಕಾಗಿತ್ತು ಕಾಡ ರುದ್ರಭೂಮಿಯಿಂದ. ಅಲ್ಲಿಂದ ಯಾಕೆ ನಾನು ಕರ್ಕೊಂಡು ಬಂದ್ ಜ್ಯೋತಿ ಕೇಳ್ತಾನ, ಅಲ್ಲೇ ಹೇಳ್ತಿದ್ಲಿಲ್ಲ ಅಂತ. ಅಲ್ಲೇ ಬಾಳ ಮೃದು ರೀ, ಹೆಣ್ಣಿನ ಕಳ್ಳ ಬಾಳ ಮೃದು. ಸಿದ್ದಣ್ಣ ಅಕ್ಕ ತಂದ ಕಳ್ಳ ಕೇಳ ಹಾದಿಯೊಳಗ ಕೂಸು ಅಳ್ತಿರ್ತದ, ಗೊತ್ತಾಗ್ತದೆ. ಹೆಣ ಹಡದವ್ರಿಗೆ ಗೊತ್ತಿರ್ತದ. ಹೌದು, ನಾವೇನು ಹಡದಿಲ್ಲ ಬಿಡ್ರಿ, ನಮ್ಗೆ ಹಡದವ್ರಿಗೆ ಗೊತ್ತಾಗ, ನೀವೇನ ಹಡದಿಲ್ಲ ಬಿಡ್ರಿ. ಏಯ್ ಹೌದಿಲ್ಲ, ಕೂಸು ಒಂದ್ ಏನೋ ಅಳ್ತಿರ್ತದ. ಹೌದು, ಸಣ್ಣ ಎಳಿ ಕಳಲ್ಲ ಅಳ್ತಿರ್ತದ. ಇನ್ನ ಹಾಸಿಗೆಯಾಗ ಹೆಸಿಗೆ ಮಾಡ್ಕೊಂತ ಕೂಸ ಮಾಡ್ಕೋತದ. ಆ ಕೂಸ ಅಳೋದ ಕಂಡು ಅಲ್ಲಿ ಏನೋ ಬಿದ್ದು ಕೆಳಗೆ ಬಿದ್ದು ಒದ್ದಾಡ್ತಿರ್ತದ, ಅಳತದ. ಅದನ್ನ ಕಂಡ್ರೆ ನೀವು ರಂಭಿಸ್ತೀರೇನು ಇಲ್ರಿ ತಾಯಿಗಳ? ಹೌದಿಲ್ರಿ, ರಂಭಿಸ್ತಿರ್ಲಿ ಅವುಗಳ. ಮತ್ತ ನೀ ಅಳಾಕತಿ ತಿಳ್ಕೊಂಡ ಆರ್ಯಾಣದಾಗ ಬಿಟ್ಟಾರ ಯಾರು ಇಲ್ಲ. ಶಿವ ಶಾರ್ದುಲ ಹುಲಿಗಳು ಬಂದು ಏನಾರ ನನ್ನ ತಮ್ಮಗ ಮಾಡಿ ತಿಳ್ಕೊಂಡು ಯಾರು ಇಲ್ಲ ತಿಳ್ಕೊಂಡು ಎತ್ತಿ ತಂದ ಮನೆಗೆ ತಂದ್ರಲ್ಲ, ಅಲ್ಲೇ ಇರ್ತಿಂದ ಅಲ್ಯಾಕ ತಂದಿನಿ ಅಂತ ಕೇಳ್ತಿದ್ದಿ ಕೂನಿಗೇಡಿ. ಅಲ್ಲೇ ಏನ್ ಮಾಡವಿದ್ದೀಪ ಅಣ್ಣ? ಅಲ್ಲೇ ಇದ್ರು ನಿನಗೆ ಏನು ಮಾಡಕ್ ಆಗ್ತಿದ್ದಿಲ್ಲ. ಮಾಯಕ್ಕನ ಕಡೆ ಬಂದಿ ಎತ್ತಿ ಕೊಡ್ಕೊಂಡು ನಿನ್ನ ಸೂರ್ಯಚಂದ್ರ ಇರುವರಿಗೆ, ನಲವಂದ ಗಂಗೆ ಹರಿವರಿಗೆ, ಪಾರಂದ ಪೋರ್ ಇರುವರಿಗೆ ನಿನ್ನ ಕೀರ್ತಿ ಉಳಿದ ಆ ಜಗತ್ತಿನೊಳಗೆ ಗುಡಿ ಕಟ್ಕೊಂಡಿತ್ತಮ್ಮ. ನೀ ಬೀರದಿರತ್ತೆ ನಾಮ ಪಡ್ಕೊಂಡಿದಿ. ಅಲ್ಲೇ ಬಿಟ್ರೆ ಬರ್ತಿದ್ದಾಯಿತು ನಿನಗೆ ಬಿರಲ್ಲ. ಅಲ್ಲೇ ಬಿಟ್ಟಿದ್ದೀಪ ಅಂದ್ರ ನಿನ್ನ ಅಕ್ಕ, ನಿನ್ನ ಮಾವನ ಮಗಳು ಸಿಗ್ತಿದ್ದಿಲ್ಲ, ನಿನ್ನ ಹೆಣ್ತಿ ಸಿಗ್ತಿರ್ಕಿಲ್ಲ, ನಿನ್ನ ಭಾಷೆಗೂ ಯಾರು ಬೇಗ್ತಿದ್ದಿಲ್ಲ. ಹಂಗ ಅನ್ಬೇಡ್ರಿ ಮಂದ್ಯಾಗ ನಿಮ್ಮ ತಮ್ಮ. ಹೌದು, ಮಾತೆ ಇದ ಮಾತುಗಳು ಬಹಳ ಉಗ್ರದಿಂದ ಮಾತಾಡ್ಬೇಕು ಬಂದ ಕರೆ. ಇರ್ಲಿಲ್ಲ ಮಾತು ಮಯ್ಯ ದೇವ್ರ ತೋರಿನ
ಹಿಂಗಂದಿ ಮಾತು ದೇವ್ರ ತಗೋದೇನು ಮನ್ಯಾಗ ಹೆಂಗ್ರ ಮಾಡಿ ಇರ್ಲಿ ಯಾಕಂದ್ರೆ ಸಭದಾಗ ಹಾಲಾಗ ಉಪ್ಪಿಗೆ ಕೆಲಸ ಬ್ಯಾಡ ತಿಳ್ಕೊಂಡು ಈಗ ಸ್ವಲ್ಪ ಕಂಟ್ರೋಲ್ದಾಗ ಬಂದದ ಬಾಂಧಾರ ಹೌದಿಲ್ಲ ಇರ್ಲಿ ಯಾಕ ಮಾಯಕ್ಕನ ಅವತಾರ ಹೆಂಗ ನನಗೆ ನಾವ ತಂದೆ ಸ್ವರೂಪ ನೀಡದಾರ ಅವನು ನಮ್ ಕಾಕನ ಬಿಡ್ರಿ ಅವ್ರೇನು ಮಾತಾಡಿದಾರ ಕರೆ ತಮ್ಮ ಮಕ್ಕಳಿಗೆ ಮಾತಾಡ್ಯಾರ ಅವ್ರು ಏನು ಮಾಡ್ದ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದೀನಿ ಹೌದಾ ಅವ್ರ ಚಲೋದಿಂದ ಬೈದ್ರು ತಮ್ಮ ಮಕ್ಕಳಿಗೆ ಬೈದಾರ ಕೆಟ್ಟದಿಂದ ಬೈದಿದ್ರಪ್ಪ ಅಂದ್ರೆ ಆ ಗುಡಿಯನ್ನ ಮಾಯಕ್ಕಗೆ ಬೈದಾರ ತಿಳ್ಕೊಂಡು ಸುಮ್ಮನೆ ಬಿಟ್ಟು ಬಿಡ್ತೀನಿ ಬಿಟ್ಟು ನಮ್ಮ ಕೆಲಸ ನಾವು ಹಿಡಿನು ಬೆಟ್ಟ ಇವತ್ತು ನಮ್ಮ ಕೆಲಸ ನಾವು ಮಾಡಬೇಕಾಗ್ಯದ ಹೌದು ದೈವದ ಕೈಯಾಗ ಮಾತು ಕೊಟ್ಟು ಮಾತಾಡಬೇಕು ತಮ್ಮ ಹೇಳಿದ ಏನ್ ಹೇಳುವ ನಮ್ಮ ಅಣ್ಣ